ಪ್ರಧಾನಿ ಮೋದಿ ವಿಷ್ಣುವಿನ ಅವತಾರ, ಅವರ ಪಾದ ತೊಳೆದು ನೀರು ಕುಡಿಯುತ್ತೇನೆ. ಸಿಜೆಪಿಗರು ನಿಷ್ಪ್ರಯೋಜಕರು. ಬಾರ್ಡರ್ ನಟ ಸುದೇಶ್ ಬೇರಿ. ಹಿರಿಯ ಬಾಲಿವುಡ್ ನಟ ಸುದೇಶ್ ಬೇರಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹೊಗಳಿದ್ದಾರೆ. ಮೋದಿ ವಿಷ್ಣುವಿನ ಅವತಾರ ಎಂದು ಬಣ್ಣಿಸಿದ್ದು, ಅವಕಾಶ ಸಿಕ್ಕರೆ ನಾನು ಮೋದಿಯವರ ಪಾದಗಳನ್ನು ತೊಳೆದು ನೀರು ಕುಡಿಯಲು ಬಯಸುತ್ತೇನೆ ಎಂದು ಹೇಳಿದ್ರು. ಇತ್ತೀಚೆಗೆ ಆ ಕಂಪನಿ ಅಕ್ಕಿ ಅವರೊಂದಿಗಿನ ನಡೆದ ಸಂಭಾಷಣೆಯಲ್ಲಿ ಬಾರ್ಡರ್ ನಟ ಕಾಕ್ರೋಚ್ ಜನತಾ ಪಕ್ಷವನ್ನು ಟೀಕಿಸಿದ್ದು, ದೆಹಲಿಯ ಜಂತರ್ ಮಂತರ್ನಲ್ಲಿ ಅವರ ಪ್ರತಿಭಟನೆಯ ಹಿಂದಿನ ಉದ್ದೇಶವನ್ನು ಪ್ರಶ್ನಿಸಿದ್ರು. ನಟ ಸುದೇಶ್ ಬೇರಿ ಅವರು ಕಾಕ್ರೋಚ್ ಜನತಾ ಪಕ್ಷದ ಬಗ್ಗೆ ತನಗೆ ತಿಳಿದಿಲ್ಲ, ಈ ರೀತಿಯ ಪ್ರತಿಭಟನೆಗಳು ದೇಶವನ್ನು ಹಿಂದಕ್ಕೆ ಕೊಂಡೊಯ್ಯುತ್ತಿವೆ ಎಂದು ಹೇಳಿದರು. ನನಗೆ ಎಜಿಪಿ ಸಿಜೆಪಿಯಿಂದ ಯಾರನ್ನೂ ತಿಳಿದಿಲ್ಲ, ನನಗೆ ಈ ಜನರನ್ನು ಗುರುತಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅವರು ದೇಶವನ್ನು ಹಿಂದಕ್ಕೆ ಎಳೆಯುತ್ತಿದ್ದಾರೆ ಎಂಬುದು ನನಗೆ ತಿಳಿದಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವವರ ಕೊಡುಗೆಗಳನ್ನು ಸಹ ನಟ ಪ್ರಶ್ನಿಸಿದರು. ಸಾರ್ವಜನಿಕ ಸೇವೆಯು ಪ್ರದರ್ಶನಗಳಿಗಿಂತ ಕಲ್ಯಾಣ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಬೇಕು ಎಂದು ಹೇಳಿದರು. ಇವರೆಲ್ಲರೂ ನಿಷ್ಪ್ರಯೋಜಕ ಜನರು, ಅವರಿಗೆ ದೇಶಕ್ಕೂ ಯಾವುದೇ ಸಂಬಂಧವಿಲ್ಲ. ನೀವು ನಿಜವಾಗಿಯೂ ಸಮಾಜಕ್ಕೆ ಸೇವೆ ಸಲ್ಲಿಸಲು ಬಯಸಿದ್ರೆ ಮಕ್ಕಳಿಗಾಗಿ ಉದ್ಯಾನವನಗಳು, ವೃದ್ಧರಿಗೆ ವೃದ್ಧಾಶ್ರಮಗಳು ನಿರ್ಮಿಸಿ ಮತ್ತು ವೈದ್ಯಕೀಯ ಚಿಕಿತ್ಸೆ ನೀಡಬೇಕೆಂದು ಅವರು ಹೇಳಿದರು. ಜಂತರ್ ಮಂತರ್ನಲ್ಲಿ ಕುಳಿತು ಪ್ರತಿಭಟನೆ ಮಾಡುವುದರಿಂದ ಏನನ್ನೂ ಸಾಧಿಸಲಾಗುವುದಿಲ್ಲ. ವಿಚಿತ್ರ ಜೀವಿಯ ನಂತರ ಪಕ್ಷವನ್ನು ರಚಿಸಿದ್ರು. ಅವರು ಹೈನಾ ಪಾರ್ಟಿಯನ್ನು ಏಕೆ ರಚಿಸಬಾರದು ಎಂದು ಹೇಳುವ ಮೂಲಕ ಬೇರಿ ಸಂಘಟನೆಯ ಹೆಸರನ್ನು ಟೀಕಿಸಿದ್ರು. ರಾಮರಾಜ್ಯ ಭಾರತಕ್ಕೆ ಬಂದಿದೆ ಎಂದು ನಟ ಹೇಳಿಕೊಂಡಿದ್ದಾರೆ. ಅದನ್ನು ಅನುಭವಿಸಲು ಮಾತ್ರ ಸಾಧ್ಯ, ವಿವರಿಸಲು ಅಲ್ಲ ಎಂದು ಹೇಳಿದರು. ಗೃಹ ಸಚಿವ ಅಮಿತ್ ಶಾ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಸಹ ಅವರು ಹೊಗಳಿದರು. ಅವರು ದೇಶದ ಪ್ರಗತಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು.